ಸುಲಭವಾಗಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋದಾದರೆ ತಾವುಗಳು ಇಲ್ಲಿ ನೋಡಬಹುದು ಎಷ್ಟು ಮೃದುವಾಗಿ ಇಲ್ಲಿ ಅಕ್ಕಿ ರೊಟ್ಟಿಯನ್ನು ಕಾಣ್ತಾ ಇದೆ. ಇದರ ಜೊತೆಗೆ ಏನು ತೆಂಗಿನಕಾಯಿ ಇರ್ತಕ್ಕಂಥ ಚಟ್ನಿ ಮತ್ತು ಮೊಸರು ಇದ್ದರೆ ಕಾಂಬಿನಿಕೇಶನ್ ಸೂಪರ್ ಆಗಿರ್ತದೆ. ಓಕೆ, ಇದು ಎಷ್ಟೊಂದು ಸಾಫ್ಟ್ ಆಗಿದೆ ತಾವುಗಳು ಇಲ್ಲಿ ಗಮನಿಸಬಹುದು. ಇದು ಮುಖ್ಯವಾಗಿ ಇದು ಚಿಕ್ಕ ಮಕ್ಕಳಿಗೆ ಇಷ್ಟಪಟ್ಟು ತಿಂತಕ್ಕಂಥ ಇದು ಅಕ್ಕಿ ರೊಟ್ಟಿ ಆಗಿರುತ್ತೆ. ಎಷ್ಟು ಮೃದುವಾಗಿ ಆಗಿದೆ ನೋಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ನೋಡೋದಾದರೆ ಇಲ್ಲಿ 2 ಕಪ್ಪು ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದರ ಜೊತೆಗೆ ನಾನು 1 ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೀವಿ. ಇದಾದ ನಂತರ 1 ಕ್ಯಾರೆಟನ್ನು ಇಲ್ಲಿ ಈ ಥರ ಇದು ಮಾಡ್ಕೊಂಡಿರೋದು. ಓಕೆ, ಇದ್ರ ಜೊತೆಗೆ 1 ಈರುಳ್ಳಿ. ಇದಾದ ನಂತರ 2 ರಿಂದ 3 ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀವಿ. ಇದಾದ ನಂತರ ನಾನು 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಜೀರಿಗೆನ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಇದಾದ ನಂತರ ಇದು ಮತ್ತೆ ಏನು ಸಬ್ಸಿ ಪಲ್ಯ ಏನಂತೀವಿ ಇದನ್ನು ನಾವಿಲ್ಲಿ ಹಾಕ್ಬಿಡೋಣ. ಇದು ಉತ್ತರ ಕರ್ನಾಟಕ ಕಡೆ, ಅದು ಹೈದರಾಬಾದ್ ಕರ್ನಾಟಕ ಕಡೆ ಸಬ್ಸಿ ಪಲ್ಯ ಅಂತ ಹೇಳ್ತೀವಿ. ಇದಾದ ನಂತರ ಸ್ವಲ್ಪ ಧನಿಯಾನ ಹಾಕಿಬಿಟ್ಟು ಓಕೆ ಸಬ್ಬಸಿಗೆ ಪಲ್ಯ ಅಂತಲೂ ಹೇಳ್ಬೋದಾಗಿದೆ. ಓಕೆ, ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಓಕೆ, ಈ ಥರ ಡ್ರೈಯಲ್ಲೇ ಇರ್ತಕ್ಕಂಥದ್ದೇನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ತಾವುಗಳು ಗಮನಿಸಬಹುದು ಇದಕ್ಕೆ ನಾವು ಇಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಬಿಡೋಣ. ನೀರನ್ನು ಆ್ಯಡ್ ಮಾಡ್ಕೊಂಡು ಆದ ಮೇಲೆ ಇದು ಹದ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರಬೇಕಲ್ವಾ. ಸೊ ಅದಕ್ಕೋಸ್ಕರ ಇದು ಹದ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಏನು ಅಕ್ಕಿ ರೊಟ್ಟಿ ತಗೊಳ್ಳಿ ಗಮನಿಸ್ಬೋದು. ಈ ಥರ ಎಲ್ಲ ಹದ ಆದ ನಂತರ ಇದರ ಮೇಲೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡೋಣ. ಯಾಕಪ್ಪ ಆಯಿಲ್ ಅಪ್ಲೈ ಮಾಡೋದು ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಓಕೆ, ಈ ಥರ ಆಯಿಲನ್ನು ಅಪ್ಲೈ ಮಾಡಿ ಇದಕ್ಕೆ ಒಂದು 15 ನಿಮಿಷ ಏನಿದೆ ಇದಕ್ಕೆ ನಾವು ಕ್ಲೋಸ್ ಮಾಡಿಡೋಣ. ಈಗ ನೋಡಿ 15 ನಿಮಿಷ ಆದ ನಂತರ ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಕವರನ್ನು ಕಟ್ ಮಾಡ್ಕೊಂಡಿದ್ದೀವಿ. ಈ ಪ್ಲಾಸ್ಟಿಕ್ ಕವರ್ ಕಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಒಂದು ನಾವೀಗ ಏನು ಉಂಡೆ ಥರ ಇಟ್ಕೊಳ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಅಕ್ಕಿ ರೊಟ್ಟಿ ನಮಗೆ ಮಾಡೋಕ್ಕೆ ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೋಬೇಕಪ್ಪ ಅಂತಂದರೆ ಈ ಥರ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಒಂದೊಂದು ಕೂಡ ಮಾಡ್ಕೋಬೋದಾಗಿದೆ. ಓಕೆ, ನಾವು ಈ ಥರ ಮಾಡ್ಕೊಂಡು ಬೇಗನೆ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಈ ಥರ ಮಾಡ್ಕೊಂಡಿರೋದು. ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ನಾವು ಇಲ್ಲಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಈ ಪ್ಲಾಸ್ಟಿಕ್ ಕವರ್ ಮೇಲೆ ತಾವುಗಳು ಗಮನಿಸ್ಬೋದು ಆ ಉಂಡೆನ ಇಟ್ಬಿಟ್ಟು ಇಷ್ಟು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಆ ಒಂದು ಶೇಪಲ್ಲಿ ಬಂದುಬಿಡ್ತದೆ. ಇದು ರೊಟ್ಟಿ ಮತ್ತು ಚಪಾತಿ ಮಾಡೋ ಥರ ಏನು ಸಿಂಪಲ್ ಆಗಿರ್ತಕ್ಕಂಥದ್ದು. ಓಕೆ, ಇದು ಸ್ಪೆಷಲಾಗಿ ಬ್ಯಾಚಲರ್ ಕೂಡ ಮಾಡಿರ್ತಕ್ಕಂಥ ಈ ಥರ ಮಾಡ್ಕೊಂಡು ಊಟ ಮಾಡ್ಬೋದಾಗಿದೆ. ಓಕೆ, ಇಷ್ಟೊಂದು ಸಿಂಪಲ್ ಆಗಿರ್ತಕ್ಕಂಥದ್ದು ತಗೊಂಡು ನೋಡಿ. ಅದೇನು ತವ ಮೇಲೆ ಹಿಂಗೆ ಹಾಕೋದ್ರಿಂದ ಏನಾಗುತ್ತೆ, ಪ್ಲಾಸ್ಟಿಕ್ ಕವರ್ ಎಷ್ಟಿದೆ ಅಷ್ಟು ರೊಟ್ಟಿ ಮಾಡ್ಕೋಬೇಕಾಗತ್ತೆ. ಇಲ್ಲಪ್ಪ ಅಂದರೆ ಆ ಪ್ಲಾಸ್ಟಿಕ್ ಕವರು ಕೂಡ ಸುಟ್ಟು ಹೋಗುತ್ತೆ. ಓಕೆ, ಈ ಥರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ತಾವು ಗಮನಿಸ್ಬೋದು ಎಷ್ಟೊಂದು ಮೃದುವಾಗಿ ಎಷ್ಟೊಂದು ಸಾಫ್ಟಾಗಿ ಕಾಣ್ತಾ ಇದೆ. ಓಕೆ, ನೋಡಿ ಎಷ್ಟೊಂದು ಸಾಫ್ಟ್ ಆಗ್ತಾ ಇದೆ. ಓಕೆ, ನೋಡಿ ಇಷ್ಟೊಂದು ಸಾಫ್ಟಾಗಿ ಇಷ್ಟೊಂದು ಚೆನ್ನಾಗಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಯಾಕಪ್ಪ ಅಂದರೆ ನಾವು ಅಲ್ಲಿ ಒಂದು 15 ನಿಮಿಷ ಏನು ಅದು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆ ಥರ ಮಾಡೋದ್ರಿಂದ ಇದು ಅಕ್ಕಿ ರೊಟ್ಟಿ ಕೂಡ ಸಾಫ್ಟಾಗಿ ಬರ್ತದೆ. ಯಾವುದೇ ರೀತಿ ಇದಾಗೋದಿಲ್ಲ. ಓಕೆ, ಅಂದರೆ ಸಿಳ್ಕಿ ಬಿಡೋ ಥರ ಆ ಥರ ಇನ್ನೊಂದು ಏನೋ ಕಟ್ ಆಗೋ ಥರ ಏನೂ ಆಗೋದಿಲ್ಲ. ಓಕೆ, ಇಷ್ಟೊಂದು ಚೆನ್ನಾಗಿ ಬರ್ತದೆ. ತಾವು ನೋಡ್ಬೋದು ಎಷ್ಟೊಂದು ಇಲ್ಲಿ ಏನು ತಡ್ತಕ್ಕಂಥದ್ದು ಸ್ವಲ್ಪ ಪ್ರೆಸ್ ಮಾಡ್ತಿದ್ದರೆ ಸಾಕು ಆ ಒಂದು ಸೇಪಿಗೆ ಬಂದುಬಿಡ್ತದೆ ಇಲ್ಲಿ. ಓಕೆ, ಈ ಥರ ನೀವು ಬ್ಯಾಚಲರ್ ಕೂಡ ನೀವು ಕೂಡ ನಿಮ್ಮ ಮನೆಯಲ್ಲಿ ಅಥವಾ ರೂಮಲ್ಲಿ ಈ ಥರ ಟ್ರೈ ಮಾಡಿ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಓಕೆ, ಈ ಥರ ಏನಿದೆ ನೋಡಿ, ಈ ಥರ ಮಾಡೋದ್ರಿಂದ ಚೆನ್ನಾಗಿ ಮೂಡು ಬರ್ತದೆ. ಓಕೆ, ಅಂದರೆ ಇದು ಯಾರು ಹಿರಿಯರಾಗಿರಬಹುದು, ವಯಸ್ಕರಾಗಿರಬಹುದು, ಚೆನ್ನಾಗಿ ಬಿಸಿ ಮಾಡೋದ್ರಿಂದ ಇದು ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ಏನಾಗುತ್ತೆ, ಇದು ಅದರಲ್ಲಿ ಸ್ಪೆಷಲಿ ಮಕ್ಕಳು ಇಷ್ಟಪಟ್ಟು ತಿಂತಕ್ಕಂಥದ್ದು. ಮನೆಯಲ್ಲಿ ಸ್ವಲ್ಪ ಚಪಾತಿ ಆ ಥರ ರೊಟ್ಟಿ ಎಲ್ಲ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಫೋರ್ಸ್ ಮಾಡಬೇಕಾಗತ್ತೆ ಊಟ ಮಾಡು ಅಂತ ಹೇಳ್ಬಿಟ್ಟು. ಈ ಥರದ್ದು ಒಂದು ಅಕ್ಕಿ ರೊಟ್ಟಿ ಅಂತಾರೆ, ಈ ಥರ ತರಕಾರಿ ಹಾಕಿ ಅಕ್ಕಿ ರೊಟ್ಟಿಯನ್ನು ಅವರಿಗೆ ಮಾಡಿ ಕೊಟ್ಬಿಟ್ರೆ ಅವರು ಇದನ್ನು ಇಷ್ಟಪಟ್ಬಿಟ್ಟು ತಿಂತಾರೆ. ಓಕೆ, ಈ ಥರ ನೀವು ವಾರದಲ್ಲಿ 1 ದಿನನೋ 2 ದಿನ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಚೆನ್ನಾಗಿ ಊಟನೂ ಮಾಡ್ತಾರೆ. ಓಕೆ, ಮಕ್ಕಳಿಗೆ ಊಟ ಮಾಡೋದೇ ಒಂದು ದೊಡ್ಡ ಸಾಹಸ ಆಗಿಬಿಡ್ತಿದೆ. ಓಕೆ, ನೋಡಿ ಈ ಥರ ಒಂದು ತವಾದ ಮೇಲೆ ನಾವು ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಮೇಲೆ ಅಲ್ಲಿ ಹಾಕ್ಕೊಂಡ್ಬಿಟ್ರೆ ಏನದು ರೊಟ್ಟಿನ ಈ ಥರ ಚೆನ್ನಾಗಿ ಬೇಯಿಸ್ಬೇಕು ಅದಕ್ಕೆ. ಓಕೆ, ಚೆನ್ನಾಗಿ ರೋಸ್ಟ್ ಆಗೋ ಗಂಟ ಬೇಯಿಸ್ಬೇಕು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಶೇಪ್ ನೋಡ್ಬೋದು, ಅದ್ರದ್ದು ನೋಡ್ಬೋದು. ಈ ಥರ ಫೈನಲ್ ಆಗಿ ಏನಾಗಿದೆ, ಈಗ ಅಕ್ಕಿ ರೊಟ್ಟಿನ ರೆಡಿಯಾಗಿದೆ. ಈಗ ಊಟಕ್ಕೆ ಸಿದ್ಧವಾಗಿರ್ತಕ್ಕಂಥ ಏನು ಅಕ್ಕಿ ರೊಟ್ಟಿನ ಇಲ್ಲಿದೆ. ಇದ್ರ ಜೊತೆಗೆ ಚಟ್ನಿ ಆದರೂ ಹಾಕ್ಕೋಬೋದು. ಮೊಸರು ಜೊತೆಗೆ ನೀವು ಊಟ ಮಾಡ್ತಾಯಿದ್ರೆ ಅದು ಮಜನೇ ಬೇರೆ ಇರ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿಯನ್ನು ಟ್ರೈ ಮಾಡಿ ಅದಾದ ನಂತರ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ.
ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಲೈಕು, ಶೇರು, ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ.